ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಪ್ರಿಯ ಸಹೋದರಿ, ಈ ವಾರದಲ್ಲಿ ದೇವರು ನನಗೆ ಕೊಟ್ಟಂಥ ಒಂದು ದೈವಿಕವಾದ ಅರಿವು ಆಗಿದೆ. ಪುನರುದ್ಧಾನ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡು ಪ್ರತಿದಿನವೂ ಹೊಸದಾಗಿ ದೇವರಿಂದ ನಾವು ಸ್ವೀಕರಿಸಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ನಿಮ್ಮೆಲ್ಲರನ್ನು ಹೇರಳವಾಗಿ ದೇವರು ಅನುಗ್ರಹಿಸಿರಿ. ಈ ಕ್ರಿಸ್ತ ದರ್ಶನ ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ನಮ್ಮ ಮನಮಂದಿಯವರನ್ನು ಕೂಡ ಪುನರುದ್ಧಾನ ಮಕ್ಕಳಾಗಿ, ಅದು ಮಾತ್ರವಲ್ಲ ನಿಮ್ಮ ನೆರೆಹೊರೆಯವರು, ನಿಮ್ಮ ಪಾರೀಶು, ಲೋಕದಲ್ಲಿರುವ ಸಕಲ ಮಾನವರು ರಕ್ಷಣೆಯನ್ನು ಪಡೆಯಲಿಕ್ಕೆ ಬೇಕಾಗಿ ದೇವರ ವಾಕ್ಯದಿಂದ ಲೋಕವನ್ನು ಸೃಷ್ಟಿಸಾದರೆ ಈ ವಾಕ್ಯ ನೀವು ಕೇಳುತ್ತಿರುವಾಗಲೇ ಸಕಲ ಮಾನವರ ಹೃದಯದಲ್ಲಿ ತಲುಪಲಿಕ್ಕೆ ದೇವರಿಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಯೇಸು ಸ್ವಾಮಿಯನ್ನು ಕಾಣಲಿಕ್ಕೆ ಬೇಕಾಗಿ ಓಡಿ ಹೋದಂಥ ಶಿಷ್ಯರಾದ ಪೇತ್ರನು ಮತ್ತು ಯೋವನ್ನಾನನು ಮಾಡಿದಂಥ ಅದೇ ಕಾರ್ಯಗಳು ನಮಗೆ ದೇವರು ಕೊಟ್ಟಿದ್ದಾರೆ. ನೀವು ಓಡಬೇಕು. ನಿಮ್ಮ ಪಾರೀಶಿಗೆ, ನಿಮ್ಮ ಚರ್ಚಿಗೆ, ನಿಮ್ಮ ಬಲಿಯರ್ಪಣೆಗೆ, ನಿಮ್ಮ ಜೀವನದಕ್ಕೆ ಯೇಸು ಸ್ವಾಮಿ ಬರಲಿಕ್ಕೆ ಬೇಕಾದ ದಾರಿಯಾಗಿ ಧರ್ಮಸಭೆಯನ್ನು ನವೀಕರಿಸುವಂಥ ದಾರಿ ನಿಮ್ಮ ಮುಖಾಂತರ ದೇವರು ಸಿದ್ಧಗೊಳಿಸಲಿಕ್ಕೆ ಈ ಕ್ರಿಸ್ತ ಸಂದೇಶವನ್ನು ಕೇಳುವಾಗ ನಿಮಗೆ ದೇವರು ಅನುವು ನೀಡುತ್ತಾರೆ. ಅದಕ್ಕಾಗಿ ಪ್ರಾರ್ಥಿಸೋಣ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಿದಂಥ ವಚನ, ಯೇಸು ಸ್ವಾಮಿಯನ್ನು ಕಾಣಲಿಕ್ಕೆ ಬೇಕಾಗಿ ಮುಂದೆ ಓಡಿ ಹೋದರ ಯೋವನನು ಅಲ್ಲಿ ನಿಂತುಕೊಂಡಿದ್ದಾರೆ. ಅವರು ಪೇತ್ರನನ್ನು ಬರುವ ತನಕ ಅವರು ಕಾದಿದೆ. ಈ ಕಾಯುವಂಥದ್ದು ಮನಸ್ಸು ನಮ್ಮೆಲ್ಲರ ಕುಟುಂಬದಲ್ಲಿ ಯಾರು ಮುಂದಾಗಿದೆ, ಯಾರು ಗಂಡನೋ ಗಂಡತಿಯೋ ಅಪ್ಪನೋ ಅಮ್ಮೆಯೋ ಯಾರೇ ಅವರು ಮುಂದಾಗುತ್ತಾರೆ, ಅವರಿಗೆ ವಿಧೇಯರಾಗಲು ದೇವರು ನಮ್ಮನ್ನು ಕರೆದಿದ್ದಾರೆ. ಆ ಕರೆಯನ್ನು ದೇವರಿಂದ ಪಡೆಯಲು ನಾವು ಸ್ಥಿರಚಿತ್ತರಾಗಿ ನಿಲ್ಲೋಣ. ನಾವು ಕಾದು ನಿಲ್ಲೋಣ. ಪೇತ್ರನು ಬರುವ ತನಕ, ಧರ್ಮಸಭೆ ಅಧಿಕಾರಿಗಳು ಬರೋ ತನಕ, ಧರ್ಮಸಭೆಯ ಮುಂದಾಳುವನ್ನು ಯಾರು ಮನೆಯಲ್ಲಿ ಮುಂದಾಳುತ್ತಾರೋ ಆ ಮುಂದಾಳುವಲ್ಲಿ ದೇವರ ಸನ್ನಿಧಿಯಿಂದ ಸ್ವೀಕರಿಸಲು ಆ ಅಧಿಕಾರವನ್ನು ನಾವು ದೇವರಿಂದ ಪಡೆಯಲು ನಾವು ಹಿಂಜರಿಯಬಾರದು. ಆಗ ಕ್ರಿಸ್ತ ದರ್ಶನ ನಿಮ್ಮಲ್ಲಿ ಪೂರ್ಣಗೊಳಿಸುತ್ತಾರೆ. ಅದಕ್ಕಾಗಿ ದೇವರು ಇದನ್ನು ಅನುಗ್ರಹಿಸಿ ಬೇಡುತ್ತಾ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.